ಇಷ್ಟು ದಿನ ನಾವು ಕೆಲಸ ಆಯಿತು ಮನೆ ಆಯ್ತು ಅಂತೂ ಇದ್ದಿದ್ದಾಯ್ತು ಗೈಸ್. ಇವಾಗ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇರೋ 1 ವೀಕ್ ಆಫ್ ದಿನ ಹೋಗೋಣ ಬನ್ನಿ ಗೈಸ್. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗೈಸ್. ನೋಡಿ ಇನ್ನೂ ಬೆಳಗ್ಗೆ ಆಗಲಿಲ್ಲ, 5 ಗಂಟೆ ಆಗೈತೆ. ಇವಾಗ ಇನ್ನೂ ಇಷ್ಟು ಬೇಗ ಎದ್ದಿದ್ದೀವಿ. ಏನೋ ನಾನು ಎದ್ದಿಲ್ಲ, ನನ್ನ ಫ್ರೆಂಡ್ಸ್ ಕಾಲ್ ಮಾಡಿ ಎಬ್ಸಿದ್ಲು. ಏನಕ್ಕೆ ಅಂದರೆ ಫ್ರೆಂಡ್ಸ್ ಎಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಹೊರಗಡೆ ಬಂದು ನೋಡಿದ್ರೆ 6 o'clock ಎಲ್ಲ ಬೆಳಕಾಗೋಗಿದೆ ಗೈಸ್ ನೋಡಿ. ಅದಕ್ಕೆ ನಾನು ಬೇಗ ಹೋಗೋಣ ಅಂತ ಬೇಗ ರೆಡಿ ಆಗಿಬಿಟ್ಟು ಒಂದು ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡೆ ಗೈಸ್ ನೋಡಿ. ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಂಡು ಕಾಫಿ ಕುಡಿದ್ಬಿಟ್ಟು ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು. ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ, ಸಿಂಪಲಾಗಿ ರೆಡಿ ಆಗಿದ್ದೀನಿ. ಮೈಸೂರಿಗೆ ಹೋಗ್ತಿದ್ವಿ ಗೈಸ್. ಆ್ಯಕ್ಚುಲಿ ನಮಗೆ ಟ್ರೈನ್ ಇತ್ತು, ಫಸ್ಟ್ ಟೈಮ್ ಗೈಸ್ ನಾವು ಟ್ರೈನಲ್ಲಿ ಹೋಗ್ತಾ ಇದ್ವಿ. 7:30 ಟ್ರೈನ್ ಇತ್ತು. ಬಸ್ಸಲ್ಲಿ ಯಾರೂ ಇರೋಲ್ಲ, ಇಷ್ಟು ಬೆಳಗ್ಗೆ ಅಂದ್ಕೊಂಡಿದ್ದೆ. ಹಂಗೆ ಆಗೋಯ್ತು ಗೈಸ್. ನಾನು ಯಾರೂ ಇರೋಲ್ಲ ಅಂತ ಅಂದ್ಕೊಂಡಿದ್ದೆ, ಯಾರೂ ಇದ್ದಿಲ್ಲ ಆ್ಯಕ್ಚುಲಿ. ಇಷ್ಟು ಬೆಳಗ್ಗೆ 6 o'clock ಯಾರು ಓಡಾಡ್ತಾರೆ ಅಲ್ವಾ. ನಾವೇನೋ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೋಗ್ತಾ ಇದ್ವಿ. ಬೆಳಗ್ಗೆ ಯಾರೂ ಇದ್ದಿಲ್ಲ ಬಸ್ಸಲ್ಲಿ. ಹಾಗೆ ಎಲ್ಲ ವೀಡಿಯೋ ಮಾಡ್ತಾ ಫೈನಲಿ ಮೆಜೆಸ್ಟಿಕ್ಗೆ ಬಂದಾಗ ಇತ್ತು ನೋಡಿ. ಅಂದಿನಿ ಹಾಯ್. ಇವನೇನು ಸ್ಟಾರ್ಟ್ ಆಗ್ಬಿಟ್ಟಿಲ್ಲ, ಆಗಲೇ ಹಾಯ್ ಅಂತೆ ಒಳ್ಳೆಜಿ. Introducing our gang. Nancy Nightingale, Rosie Raymond, discount sale, Kempi Konan Kunte. ತಗೊಂಡಾ ಬಿಡೆ ಮಾಡಿದ್ಮೇಲೆ ಇವಳೊಬ್ಳು. ಶಾಂತಿನಿ ಸ್ಮೆಲ್ ಕೊಡ್ತಿದ್ದೀನಿ. ನೋಡಿ ಗೈಸ್, ನಾವು ಹೋಗ್ತಾ ಇದ್ದೀವಿ ಇವಾಗ. ಬೆಳಗಾಲಿಟ್ಟು ಕಡೆಗೆ ಏನೇ ಸೇ ಹಾಯ್. ನಾನು ಇಲ್ಲಿ ಮಿರರಲ್ಲಿ ಕಾಣಿಸ್ತಿದ್ದೀನಿ. ಫಸ್ಟ್ ಟೈಮ್ ಗೈಸ್ ಟ್ರೈನಲ್ಲಿ ಹೋಗ್ತಿರೋದು. ಕಿಟಕಿ ಓಪನ್ ಮಾಡೋಕ್ಕೆ ಎಷ್ಟೊಂದು ಕಷ್ಟಪಡ್ತಾಳೆ ಗುರು. ಗೈಸ್ ಇನ್ನು ಟ್ರೈನು ಸ್ಟಾರ್ಟ್ ಆಗಿಲ್ಲ, ಅವಾಗಲೇ ಮಲ್ಕೊಳಕ್ಕೆ ರೆಡಿ ಆಗಿದ್ದಾಳೆ ಗೈಸ್ ನೋಡಿ. ಗೈಸ್ ಮಲ್ಕೊಂಡೆ ಬಿಟ್ಲು. ಇದು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂದೆ ಗೈಸ್. ಒಬ್ಳು ಸ್ಲೀಪಿಂಗು, ಒಬ್ಳು ಡಿಪ್ರೆಷನ್ ಗೈಸ್. ಅಮ್ಮ ಹಾಯ್ ಅಂತ ಹೇಳು. ಹಾಯ್. ಆಲ್ರೆಡಿ ಮಲ್ಕೊಬಿಟ್ಟೆಲ್ಲ ಗೈಸ್. ಇನ್ನು ಟ್ರೈನೇ ಸ್ಟಾರ್ಟ್ ಆಗಿಲ್ಲ. ನಂಗೆ ಟ್ರೈನಲ್ಲಿ ಒಂದು ಇಷ್ಟ ಆಯಿತು ಗೈಸ್, ಮಿರರ್ ಸಖತ್ತಾಗಿದೆ. ನಾವೇನೋ ರೆಡಿ ಆಗಿಲ್ಲ ಅಂದರೆ ಇಲ್ಲೇ ಬಂದು ರೆಡಿ ಆಗ್ಬೋದು. ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಅಂದರೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ವಾ, ಅದಕ್ಕೆ ಬಂದು ಗೈಸ್ ಮಲಗಿದ್ಲು. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಹೆಂಗೆ ಹಿಡ್ಕೊಳ್ಳೋದಿದ್ರೆ ಗೊತ್ತಾಯ್ತಿಲ್ಲ, ನನ್ನ ಫೋನೇ ದೊಡ್ಡದಾಗೈತೆ. ಏನು ಹೇಳಬೇಕು ಗೊತ್ತಾಯ್ತಿಲ್ಲ ಗೈಸ್. ಆಮೇಲೆಲ್ಲ ಹೇಳ್ತಿದ್ವಿ ಹೆಂಗೆ ಹೇಳ್ಬೇಕು ಅಂತ. ಫಸ್ಟ್ ಟೈಮ್ ಇಷ್ಟು ತುಂಬ ಗ್ಯಾಪ್ ಆದ್ಮೇಲೆ ಮಾಡ್ತಾ ಇರೋದು ಬ್ಲಾಗು, ಅದಕ್ಕೆ ವಾಯ್ಸೇ ಬರ್ತಾ ಇಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ. ನಾನು ನೋಡಿ ಅಲ್ಲದೆ ಇದ್ದು ಇವಳು ನೋಡಿ ಅದು ಲೈಕ್ ಮಾಡಿ ಗೈಸ್. ಸಣ್ಣಗಳೇ ನೋಡಿ. ಸರ್ಕಸ್ ಎಲ್ಲ ಮಾಡ್ಕೊಂಡೆ ಟ್ರೈನಲ್ಲಿ. ಹಾಂ, ತುಂಬಾ ಪವರ್. ಆ ದೇವರು ಪವರ್ಫುಲ್ಲಾ ಅಂದ್ರೆ ಬೇಡ್ಕೊಂಡಿದ್ದೆಲ್ಲ ಆಗುತ್ತಮ್ಮ. ಶಕ್ತಿವಂತೆ. ಚಾಮುಂಡಿ ಬಿಟ್ಟು ಚಾಮುಂಡಿ ಹೇಗಿದ್ದಾಳೆ ಹಾಗೆ ನಮ್ಮ ಊರಬ್ಬ ದೇವರು. ಹೌದು, ಮೂವಿ ತೆಗ್ದಿದ್ರಲ್ಲ, ರಿಲೀಸ್ ಆಗಿದೆ. ಆಂಟಿ ಅವ್ರ ಊರಲ್ಲಿ ಒಂದು ಮೂವಿ ತೆಗ್ದವ್ರಂತೆ, ಊರಬ್ಬ ಅಂತ ಮೂವಿ ಹೆಸರು. ಎಲ್ಲೋ ಥಿಯೇಟರ್ಗೆ ಹೋಗಿ ನೋಡಿ ಗೈಸ್. ಅವರು ಹೇಳ್ತಾ ಇದ್ರು, ಜೊತೆ ಮಾತಾಡ್ಕೊತ ಟ್ರೈನಲ್ಲಿ ಬಂದ್ವಿ.
ನೀವು ನೋಡಿಲ್ವಾ? ಸ್ಟಾರ್ಟಿಂಗ್ ಅಲ್ಲ ಹಾ. ಸಿಗುತ್ತೆ ಅಂತ. ಓಕೆ ಓಕೆ. ಅದನ್ನ ನೋಡಿ ಗೈಸ್, ಇವಳು ನನ್ನ ಫ್ರೆಂಡ್ ಅಂತೆ. 2 ಮಂತ್ ಆಯಿತು ಗೈಸ್, ನಾನು ಯೂಟ್ಯೂಬ್ ಓಪನ್ ಮಾಡಿಬಿಟ್ಟು ಡೈಲಿ ಕಲಿಸ್ತೀನಿ ಇವಳು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡು ಅಂತ. ಇವತ್ತು ಲೈವಾಗಿ ಸಿಕ್ಕೋಳೆ, ಎಲ್ಲಿ ಸಬ್ಸ್ಕ್ರೈಬ್ ಮಾಡ್ಬೇಕಂತ ಇವತ್ತು ಕೇಳ್ತಾಳೆ ಗೈಸ್. ಆ ಒಡಿಯೇ ಗೊಂಬೆ ಸರ್ಚಲ್ಲಿ ಹೋಗ್ಬಿಡು, ಗೊಂಬೆ 7005 005. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಹೇಳಿ ಮೇಡಮ್, ಅಷ್ಟೇನಾ? ಫಸ್ಟ್ ಒನ್ ಮಾಡಿದ್ದೀನಿ ನೋಡಿ ಗೈಸ್, ಮಾಡಿದ್ದೀನಿ ಅವಾಗಲೇ ಹೇಳ್ತಾ ಇದ್ದಾಳೆ. ಮತ್ತೆ ಇವತ್ತು ಕೇಳಿದೆ. ಆಮೇಲೆ ಎಲ್ಲರೂ ಅವ್ರ ಫೋನಲ್ಲಿ ಅವ್ರು ಬಿಜಿ ಆಗಿಬಿಟ್ರು ಗೈಸ್. ನಾನು ರೀಲ್ಸ್ ನೋಡ್ತಾ ಕುಂತಿದ್ದೆ. ಆಮೇಲೆ ಟ್ರೈನಲ್ಲಿ ಆಲ್ ಇನ್ ಒನ್ ಅಂತ ಬುಕ್ಸ್ ಬಂತು. ನಮ್ಮ ಅಕ್ಕನ ಮಕ್ಳಿಗೆ ಕೊಡ್ಸೋಣ ಅಂತ ಅಂದ್ಕೊಂಡೆ ಗೈಸ್. ಫೋನ್ಪೇ ವರ್ಕ್ ಆಗಲಿಲ್ಲ ಗೈಸ್, UPI ವರ್ಕ್ ಆಗಲಿಲ್ಲ, ಅದಕ್ಕೆ ಸುಮ್ಮನೆ. ಆಮೇಲೆ ನಾನು ನನ್ನ ಫ್ರೆಂಡ್ ಇಬ್ಬರು ಬಂದುಬಿಟ್ಟು ಅಲ್ಲಿ ಸ್ವಲ್ಪ ಡೋರ್ ಹತ್ರ ನಿಂತ್ಕೊಂಡ್ರು ಗೈಸ್. ಸಖತ್ತಾಗಿತ್ತು, ಅದು ಮಾತ್ರ ಅಲ್ಟಿಮೇಟ್ ಅನ್ಕೊಳ್ಳಿ. ಟ್ರೈನಲ್ಲಿ ಇಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತಿದ್ದಿಲ್ಲ ಆ್ಯಕ್ಚುಲಿ. ನಾನು ಇದು ಫಸ್ಟ್ ಟೈಮ್ ಅಲ್ವಾ ನಾನು ಹೋಗ್ತಾ ಇರೋದು. ಸೊ ಎಲ್ಲ ಸಖತ್ತಾಗಿತ್ತು, ಅದೆಲ್ಲ ಮೂಮೆಂಟು ಎಂಜಾಯ್ಮೆಂಟು ಮಸ್ತಾಗಿ ಎಂಜಾಯ್ ಮಾಡಿದ್ರು. ಟ್ರೈನ್ ಜರ್ನಿ ಮಾತ್ರ ಬೋರೇ ಆಗಲಿಲ್ಲ ಗೈಸ್, ಸಖತ್ತಾಗಿತ್ತು ಸೀರಿಯಸ್ಲಿ ಜರ್ನಿ. ಗೈಸ್ ನಾವು ಇವಾಗ ಮಂಡ್ಯಕ್ಕೆ ಬಂದಿದ್ದೀವಿ, ಇನ್ನು 1 ಅವರ್ ಅಷ್ಟೇ ಮೈಸೂರು ಹೋಗ್ಬಿಡ್ತೀವಿ. ಆಮೇಲೆ ದೇವ್ರ ದರ್ಶನ ತೊಗೊಂಡು ಮತ್ತೆ ರಿಟರ್ನ್ ಬರ್ತೀವಿ ಗೈಸ್. ಏನೇನಾಗುತ್ತೋ ಪ್ರತಿಯೊಂದನ್ನು ಅಪ್ಡೇಟ್ ಕೊಡ್ತೀನಿ, ನೋಡ್ತಾ ಇರಿ. ಗೊಂಬೆ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ? ನಾವು ಟ್ರೈನಲ್ಲಿ ಹೋಗುವಾಗ ಈ ಥರ ಗಿಣಿ ಪಕ್ಕ ಕೊಡೋದಿದೆಯಲ್ಲ ಗೈಸ್, ಇದು ಮಾತ್ರ ವಂಡರ್ಫುಲ್ ಅಂದ್ಕೊಳ್ಳಿ. ಸೀರಿಯಸ್ಲಿ ಈ ಮೂಮೆಂಟ್ ಮಾತ್ರ ಚೆನ್ನಾಗಿರುತ್ತೆ. ನೀವು ನೀವು ಟ್ರೈನಲ್ಲಿ ಹೋಗಿದ್ರೆ ಕಮೆಂಟ್ ಆಗಿ ಆಯಿತಾ? ಮಿಸ್ ಮಾಡಬೇಡಿ, ವೆಯ್ಟ್ ಮಾಡ್ತಾಯಿರ್ತೀನಿ. ಇಲ್ಲೆಲ್ಲ ಚೆನ್ನಾಗಿತ್ತು. ರೀಲ್ಸ್ ಮಾಡಿಕೊಂಡು ಫೋಟೋಸ್ ತೊಗೊಂಡು ಹೋಗ್ತಾ ಇದ್ವಿ. ಇವಳು ನೋಡಿ ಫೋನ್ ಚಾರ್ಜ್ ಹಾಕ್ಕೊಂಡೆ ಯೂಸ್ ಮಾಡ್ತಾಳೆ. ಅಲ್ಲಿ ಎಲ್ಲ ಥರ ಫೆಸಿಲಿಟಿ ಇದೆ ಗೈಸ್. ಫೈನಲಿ ಬಂದ್ವಿ, ಮಾರ್ನಿಂಗ್ ರೀಚ್ ಆದ್ವಿ. ಮಾರ್ನಿಂಗ್ ಸ್ವಲ್ಪ ಹಾಗೆ ವೀಡಿಯೋ ಮಾಡಿಕೊಂಡು ಎಕ್ಸ್ಪ್ರೆಷನ್ ಕೊಡೋಣ. ಹಾಯ್ ಫ್ರೆಂಡ್ಸ್, ಮೈಸೂರಿಗಂತೂ ಇಂತೂ ಬಂದ್ಬಿಟ್ವಿ. ಇದೇ ನಮ್ಮ ಮೈಸೂರು ನೋಡಿ. A few moments later. ಇದೇ ನೋಡಿ ಫ್ರೆಂಡ್ಸ್, ಮೈಸೂರೆಲ್ಲ ಹೇಗಿದೆ, ಸಖತ್ತಾಗಿದೆ ಅಲ್ವಾ? ನಾನೇ ಲೇಟಾಗಿ ಬರ್ತಿರೋದು, ಮೋಸ್ಟ್ಲಿ ನೀವೆಲ್ಲ ಬಂದು ಹೋಗಿದ್ದೀರಾ ಅನ್ಕೊತೀನಿ. ಹಾಂ, ಇವಾಗ ಬಂದಿವೆ ಗೈಸ್. ಅಲ್ಲಿಂದ ಇಲ್ಲಿಗೆ 2 ಅವರ್ ಜರ್ನಿ. ಎಲ್ಲ ಚೆನ್ನಾಗಿದೆ ನೋಡಿ. ನಮ್ಮೂರಲ್ಲಿ ಈ ಥರ ಜಾತ್ರೆಯಲ್ಲಿ ವರ್ಷಕ್ಕೊಂದ್ಸರಿ ಇರುತ್ತೆ, ಈ ಥರ ಜಾತ್ರೆ ಇಲ್ಲಿ ಡೈಲಿ ಇರುತ್ತೆ ಅನ್ಸುತ್ತೆ ಗೈಸ್. ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಗೈಸ್ ನೋಡಿ ಹೇಗಿದೆ ಮೈಸೂರು. ಆಲ್ರೆಡಿ ಕೈ ಮುಗಿತಾಳೆ ಇವಳು. ಹಾಂ, ಈಗ ಇಲ್ಲಿ ಹೊಡಿತಾರಾ? ನಾನು ಹಿಂಗೊಂದು ಮಾಡ್ತೀನಿ ದೇವ್ರ ತಕ. ನಾನು ಬಂದಿಲ್ಲ ಅಂತ ಗೊತ್ತಾಗ್ಬೇಕಲ್ಲ. ಇಲ್ಲಿ ಬಾ ರಕ್ಷಿತಾ. ಅವಳಿಗೆ ನೀನು ಬಾರೆ, ದೇವ್ರು ಬರಲಿ ಜಾಸ್ತಿ. ಬ್ಲ್ಯಾಕ್ ಬ್ಲ್ಯಾಕ್ ಕಾಣಿಸ್ತದೆ. ಹಾಂ, ಆಮೇಲೆ ಟ್ರೀಟ್ ಮಾಡ್ತೀನಿ. ಆದರೆ ತುಂಬ ಜಾಸ್ತಿ ಜನ ಬಂದಿದ್ದರು ಗೈಸ್, ಅದಕ್ಕೆ ಒಳಗಡೆ ತುಂಬ ರಶ್ ಇತ್ತು, ಒಳಗಡೆ ಬಿಡಲಿಲ್ಲ ವೀಡಿಯೋ ಮಾಡೋಕ್ಕೆ. ಅದಕ್ಕೆ ಹೊರಗಡೆ ಅಷ್ಟೇ ಮಾಡ್ಕೊಂಡ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಸೊ ಪ್ರಸಾದ ತಿನ್ನೋಕ್ಕೆ ಇವಾಗ ಹೋಗ್ತಾಯಿದ್ದೀವಿ ನೋಡಿ ಗೈಸ್. ಎಷ್ಟು ಕರೆಕ್ಟಾಗಿ ಹೋಗ್ತಾಯಿದ್ದೀವಿ ನಾವು ಮಾತ್ರ.
ಇನ್ನು ನನ್ನ ಫ್ರೆಂಡು ನೋಡಿ ಎಷ್ಟು ತಲೆ ಓಡಿಸಿ ಹೆಂಗೆ ಹೋಗ್ತಾಳೆ ತಲೆಗಿದ್ದಾಳೆ ಅಂತೇಳಿ ನೋಡಿ. ಹಿಂಗಿರ್ಕೋಬೇಡ, ಹಿಂಗಿರ್ಬೇಡ ಸಾಕು. ಒಂದು ದಿನಕ್ಕೆ ಹಿಂಗೆ ಮಾಡೋರೆಲ್ಲ ಹೆಂಗೆ ಮಾಡ್ತಾರೋ ಏನೋ ಗೈಸ್. ಎಲ್ಲ ದರ್ಶನ ಆಯಿತು, ಪ್ರಸಾದ ಆಯಿತು, ಎಲ್ಲ ಆಯಿತು. ಇವಾಗ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ. ಏನಾದರೂ ಹೇಳ್ರಮ್ಮ. ಎಲ್ಲ ಪ್ರಸಾದ ಚೆನ್ನಾಗಿ ತಿಂದ್ವಿ, ನಿಜವಾಗ್ಲೂ ಸೂಪರ್ ಆಗಿತ್ತು. ತಿನ್ಕೊಂಡು ಚೆನ್ನಾಗಿ ಬೈಸ್ಕೊಂಡು ಬಂದ್ವಿ. ಪ್ರಸಾದ ಇವಳು ವೇಸ್ಟ್ ಮಾಡಿದ್ಲು ಗೈಸ್, ಅದಕ್ಕೆ ಅವ್ರು ಬೈದ್ರು, ಸುಮ್ಮನೆ ಬೈದಿಲ್ಲ ಅವರು. ಹೌದಾ ಹೇಳಿ ಯಾವ್ದೋ ಒಂದು ಮೈಸಾಸುರನ ಹೇಳೆ. ರಾವಣ, ಇವಳು ರಾವಣ ಅಂತೆ. ಮೈಸಾಸುರಿಗೆ ರಾವಣ ಅಂತ ಹೆಸರಿಟ್ಟಿದ್ದಾಳೆ ಇವಳು. ದರ್ಶನ ಎಲ್ಲ ಹೆಂಗಾಯ್ತು ಅದ್ರ ಬಗ್ಗೆ ಹೇಳಿ. ಅಲ್ಲಮ್ಮ ದರ್ಶನ ಎಲ್ಲ ಹೆಂಗಾಯ್ತು ಅದ್ರ ಬಗ್ಗೆ ಹೇಳಿ. ದರ್ಶನ ಎಲ್ಲ ಚೆನ್ನಾಗಿತ್ತು. ಈಗ ಆಚೆ ಬಂದಿದ್ದೀವಿ ಮೈಸೂರು ಹತ್ರ. ಇವಾಗ ಸಿಂಗಿಂಗ್ ಟೈಮು. ಇವಳ ಹೆಸರು ಬಂದ್ಬಿಟ್ಟು ಚಾಂದಿನಿ ಅಂತ. ಇವಳಿಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಚಾಂದಿನಿ ರಾತು ಮೇಲನ್ನೇ ಸೇಲು ಮಾಡೋಣ. ವಸಂತಿ ಅವಳ ಹೆಸರು ವಸಂತಿನ ವಸಂತಿ. ಇವಳು ಹಿಂದಿ ಒಳಗೆ ಹೇಳ್ದಲ್ಲ ಹೇಳ ಇನ್ನೊಂದ್ಸಲ ಕಮ್ಮಿಗೆ ಒಂದ್ಸುಮಾರು. ए वसंती बसंती इन कुत्तों के सामने मत नाचना बसंती. ರಪ್ಪ ಬೆನ್ನತಿ ಮೈ ನೇಮು ವಸಂತಿ, ನಾನು ಸಿಂಗಲ್ ಸೇವಂತಿ. ಅಷ್ಟೇನಾ? ಇವಳ ಹೆಸರು ಬಂದ್ಬಿಟ್ಟು ಗೊಂಬೆ. ಗೊಂಬೆ ಬೊಂಬೆ 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 ಗೊಂಬೆ. ಯಾಕಿಷ್ಟು ಆತಂಕ? ಮಾಡ್ತಿದ್ಯಾ? ಎಷ್ಟು ಗೊಂಬೆ ಗೊಂಬೆ ಅಲ್ವಾ? ಅಲ್ವೇನೆ ಇವಳು ಹಿಂದಿ ಒಳಗೆ ಯಾವ್ದಾದ್ರು ಹಾಡು ಗೊಂಬೆ ಗೊಂಬೆ ಸಾಂಗ್ हिंदी में बोलो. पता नहीं. अच्छा ठीक है, हो गया. ಬಾಯ್ ಬಾಯ್. ಹೋಗ್ಬಿಟ್ಟಿದ್ದಾಳೆ. ನಾವು ಫುಲ್ ಎಂಜಾಯ್ಮೆಂಟ್ ಒಟ್ಟಿಗೆ ಎಲ್ಲ ತಗೊಂಡು ಗಡಗಡ ಕುಡ್ಬಿಡೆ ಬಸ್ಸು. ಇಲ್ಲ ಗ್ಯಾಸ್ ಬನ್ನಿ. ತಿನ್ನು ತಿನ್ನು, ಒಬ್ಳೆ ತಿನ್ನು. ಎಲ್ಲ ಬಿಟ್ಟು ಒಬ್ಳೆ ಮೇಯ್ತಾ ಇದ್ದಾಳೆ. ಆಗೋಯ್ತು, ರಿಟರ್ನ್ ಹೊರಡುವ ಸಮಯ. ಮೈಸೂರು ಬಿಟ್ಟು ತಿರ್ಗಾ ಹೋಯ್ತಾ ಇದೀವಿ ಬೆಂಗಳೂರಿಗೆ. ಕಿರಿಕಿರಿಲ್ಲ ಟ್ರಾಫಿಕ್ಕು. ಬಾಯ್ 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 ಮೈಸೂರು. ಫೈನಲಿ ಎಲ್ಲ ಮುಗಿದು ದರ್ಶನ. ಮಾರ್ನಿಂಗ್ ಇರೋ ಎಕ್ಸ್ಪ್ರೆಷನ್. ಇವಾಗ ದೆವ್ವ ಕಡಂಗ್ ಕಾಣ್ತಿದ್ದೀನಿ ನಾನು. ಏಯ್ ಫುಲ್ ಬ್ಲಾಕ್ ಬರ್ತೈತೆ. ಇಲ್ಲೇನು ಕಾಫಿ ನಿಂದು ಬಾರೆ ಎಲ್ಲೋ ಲೆಕ್ಕಿಸಿ ನೇರ ಮಂಡು ಮತ್ತೆ ಬರ್ಲಿತಾರೆ. ಅಲ್ಲಗ ನಂಬರ್ ಮೆಸೇಜ್ ಬರುತ್ತೆ.
ಕೊನೆಗೆ ನಮ್ಮ ಈ ದಿನ ಮುಗಿದೋಯ್ತು. ನಾವು ನಮ್ಮ ಪಾಡಿಗೆ ನಮ್ಮ ಪೇಜಿಗೆ ಹೋಗ್ತಾ ಇದ್ದೇವೆ. ಫೈನಲಿ 3 ಜನನು ಡಿವೈಡ್ ಆಗಿ ಒಂದೊಂದು ಕಡೆ ಹೋಗ್ತಾ ಇದ್ವಿ. ಒಂದೊಂದು ದಿಕ್ಕಿಗೆ ಹೋಗ್ತಾ ಇದ್ವಿ. ಎಲ್ಲ ಟ್ರಿಪ್ ಹೇಗಿತ್ತು? ಖುಷಿ ಆಯ್ತಾ? ಸೂಪರ್ ಆಗಿತ್ತು ಮಾತ್ರ. ನೆಕ್ಸ್ಟ್ ಮತ್ತೆ ಸಿಕ್ಕರೆ ಮತ್ತೆ ಬರ್ತೀವಿ ನಿಮ್ಮ ಮುಂದೆ. ನೋಡಿ ಎಂಜಾಯ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಓಕೆನಾ? ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಮುಗೀತು ಗೈಸ್, ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗೋ ತರಕಾರಿ ತೊಗೊತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್.